ಶಾಂತಿ ಭಿಕ್ಷೆ ನೀಡಿದ್ರೂ ಬುದ್ಧಿ ಕಲಿಯದ ಹೇಡಿ ಪಾಕಿಸ್ತಾನ ಈಗ ಸಶಸ್ತ್ರಗಳನ್ನ ಕೆಳಗಿಳಿಸಿ ಮತ್ತೆ ಮೇಲದ ಪಾಕಿಗಳಿಗೆ ತಕ್ಕ ಶಾಸ್ತಿ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಭಾರತೀಯ ಸೇನೆ ತಕ್ಕ ಉತ್ತರ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಶಾಂತಿ ಭಿಕ್ಷೆ ನೀಡಿದ್ರು ಕೂಡ ಈಗ ಏನು ಈ ನಾಯಿ ಬುದ್ಧಿಗಳನ್ನ ಮತ್ತೆ ನಾಯಿ ಬಾಲ ಡಂಕು ಅನ್ನುವ ರೀತಿಯಾಗಿ ಸಶಸ್ತ್ರಗಳನ್ನ ಕೆಳಗಿಳಿಸಿ ಮತ್ತೆ ದಾಳಿಗೆ ಮುಂದಾಗಿದ್ರಲ್ಲ ಈ ಪಾಕಿಸ್ತಾನಕ್ಕೆ, ಈಗ ಭಾರತೀಯ ಸೇನೆಯಿಂದ ಏಟಿಗೆ ವಿಲ ಸೇರಿಕೊಂಡಿದ್ರ ಪಾಕಿಸ್ತಾನದ ಉಳಗಳು. ರಾಜಸ್ಥಾನದ ಬರ್ಮಾರ್ ಪ್ರದೇಶದಲ್ಲಿ ಪಾಕ್ ದಾಳಿ, ಶೆಲ್ಲಿಂಗ್ ದಾಳಿಗೆ ಮುಂದಾಗಿತ್ತು. ಈಗ ರಾಜಸ್ಥಾನದ ಬರ್ಮಾನಲ್ಲೂ ಕೂಡ ಪಾಕ್ ಶೆಲ್ಲಿಂಗ್ ದಾಳಿ ಮಾಡಿದೆ. ಜೊತೆಗೆ ಬರ್ಮಾದಲ್ಲಿ ಪತ್ತೆಯಾಗಿದೆ ಶೆಲ್ಲಿಂಗ್ನ ಬಿಡಿ ಭಾಗಗಳು ಕೂಡ ಪತ್ತೆಯಾಗಿದೆ. ಜೊತೆಗೆ ಬೂರ್ತಿಯ ಗ್ರಾಮದ ಜಮೀನಿನಲ್ಲೂ ಕೂಡ ಕೆಲವು ಪಾರ್ಟ್ಸ್ಗಳು ಕೂಡ ಪತ್ತೆಯಾಗಿದೆ. ಪಾಕ್ ಡ್ರೋನ್ ಅನ್ನ ಹೊಡೆದು ಭಾರತೀಯ ಸೇನೆ ಮುಂದಾಗಿದೆ. ಆ ಡ್ರೋನ್ಗಳು ಯಾವ ರೀತಿಯಾಗಿ ಪಾಕ್ನ ಡ್ರೋನ್ಗಳು ಭಾರತದ ಗಡಿ ಪ್ರವೇಶವನ್ನ ಮಾಡ್ತಾ ಇತ್ತು ಅಂತ ಸಂದರ್ಭದಲ್ಲಿ ಭಾರತೀಯ ಸೇನೆ ಅದನ್ನ ಹೊಡೆದು ಹಾಕಿದೆ ಅಂತ ಬಿಡಿ ಭಾಗಗಳು ಪತ್ತೆಯಾಗಿದೆ. ರಾಜಸ್ಥಾನದ ಬರ್ಮಾದಲ್ಲಿ, ಜೊತೆಗೆ ಬರ್ಮಾದ ಕೆಲವು ಪ್ರದೇಶದಲ್ಲಿ ಜಮೀನಿನಲ್ಲೂ ಕೂಡ ಕೆಲವು ವಸ್ತುಗಳು ಕೂಡ ಪತ್ತೆಯಾಗಿದೆ, ಬಿಡಿ ಭಾಗಗಳು ಪತ್ತೆಯಾಗಿದೆ. ತಕ್ಕ ಉತ್ತರ ಕೊಡೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಸೇನೆ ಸುದ್ದಿಗೋಷ್ಠಿಯನ್ನ ಮಾಡುತ್ತೆ. ಜೊತೆಗೆ ನರೇಂದ್ರ ಮೋದಿ ಅವರ ನಿವಾಸದಲ್ಲೂ ಕೂಡ 3 ಸೇನಾ ಮುಖ್ಯಸ್ಥರ ನೇತೃತ್ವದಲ್ಲಿ ಸಭೆ ಕೂಡ ಆರಂಭವಾಗಿದೆ, ನಡೀತಾ ಇದೆ ಕೂಡ. ಮುಂದಿನ ನಿರ್ಧಾರ ತುಂಬಾ ಕಠಿಣವಾಗಿರುತ್ತೆ ಅಂತ ಕೂಡ ದೊಡ್ಡದಾಗಿ ಸೂಚನೆ ಬಂದಿದೆ. ಏನಾದರೂ ತೆಗೆದುಕೊಳ್ಳಿ, ಯಾವ ನಿರ್ಧಾರ ಬೇಕಾದರೂ ತೆಗೆದುಕೊಳ್ಳಿ, ನಮಗೆ ಬೇಕಾಗಿರೋದು ಒಂದೇ ಪ್ರತೀಕಾರ. ಪಾಕಿಸ್ತಾನದ ವಸ್ತುಗಳು, ಅವರ ಆಸ್ತಿ ಪಾಸ್ತಿ, ಅವರಿಗೆ ತಕ್ಕ ಉತ್ತರ ಅಷ್ಟೇ ಬೇಕಾಗಿರೋದು ನಮಗೆ. ನೀವು ಎಷ್ಟೇ ಮೀಟಿಂಗ್ಗಳನ್ನು ಮಾಡಿ, ಎಷ್ಟೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಎಷ್ಟೇ ಸುದ್ದಿಗೋಷ್ಠಿಗಳನ್ನು ಮಾಡಿ, ಏನು ಬೇಕಾದರೂ ಮಾಡಿ, ಆದರೆ ನಮಗೆ ಬೇಕಾಗಿರೋದು ಮಾತ್ರ ಪ್ರತೀಕಾರ. ಇದಕ್ಕಾಗಿ ಭಾರತೀಯರೆಲ್ಲರೂ ಕೂಡ ಕಾಯ್ತಾ ಇರೋದು. ಆ ನಿರ್ಧಾರ, ಈ ನಿರ್ಧಾರ, ಕಠಿಣ ನಿರ್ಧಾರ, ಆ ವಾರ್ನಿಂಗ್, ಈ ವಾರ್ನಿಂಗ್ ಇವೆಲ್ಲವೂ ಕೂಡ ಇರಲಿ, ಆದರೆ ನಮಗೆ ಬೇಕಾಗಿರೋದು ಪ್ರತೀಕಾರ. ಯಾವಾಗ? ಬರೀ ಹೊಡೆಯೋದು ಬರೋದು, ಮತ್ತೆ ಪಾಕಿಸ್ತಾನ ಮತ್ತೆ ಅದೇ ಚಾಳಿಯನ್ನ ಮುಂದುವರಿಸೋದು ಈಗಾಗಲೇ ಕೊಟ್ಟಾಗಿದೆ. ಮುಟ್ಟಿ ನೋಡಿಕೊಳ್ಳುವ ಏಟನ್ನು ಈಗಾಗಲೇ ಕೊಟ್ಟಾಗಿದೆ, ಪತ್ರಿಗುಟ್ಟು ಹೋಗಿದೆ. ಆ ಹಿನ್ನೆಲೆಯಲ್ಲಿ ಅಮೆರಿಕದ ಮುಂದೆ ಹೋಗಿ ಕಣ್ಣೀರನ್ನ ಹಾಕಿ ಶಾಂತಿ ಸಂಧಾನವನ್ನ ಮಾಡಿ ಅಂತ ಮುಂದಾಗಿ ಕೇಳಿಕೊಂಡು ಶಾಂತಿ ಸಂಧಾನಕ್ಕೆ 2 ದೇಶಗಳು ಒಪ್ಪಿದೆ ಅಂತ ಸುಮ್ಮನಾಗಿದ್ದ ಸಂದರ್ಭದಲ್ಲಿ, ಅದು ಕೂಡ ಭಾರತ ಸುಮ್ಮನಿದ್ದ ಸಂದರ್ಭದಲ್ಲಿ, ಯಾವ ರೀತಿಯಾಗಿ ಇವರು ಯಾವುದಾದ್ರೂ ಒಂದು ಪ್ರಾಣಿ ಸತ್ತಿರುವ ಸಂದರ್ಭದಲ್ಲಿ ಸತ್ತಿರುವ ಪ್ರಾಣಿಯನ್ನ ಮತ್ತೆ ಹೊಡೆದ್ಬಿಟ್ಟು ಮುಂದಾಗಿ ನಾನೇ ಯುದ್ಧವನ್ನ ಗೆದ್ದುಬಿಟ್ಟೆ ಅನ್ನುವ ಪೌರುಷವನ್ನ ಮಾಡ್ತಾರಲ್ಲ, ಅದೇ ರೀತಿ ಈಗ ಪಾಕಿಸ್ತಾನ ಕೂಡ ಮುಂದಾಗ್ತಾ ಇದೆ. ಸುಮ್ಮನಿದ್ದ ಸಂದರ್ಭದಲ್ಲಿ ನಾನು ಯುದ್ಧವನ್ನೇ ಗೆದ್ದೇ ಬಿಟ್ಟೆ ಅಂತ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದೆ. ಇದಷ್ಟೇ ಅಲ್ಲ, ಕಾರ್ಗಿಲ್ ಯುದ್ಧ ಕೂಡ ಇದೇ ರೀತಿಯಾಗಿ ಮುಂದಾಗಿತ್ತು. ಕಾರ್ಗಿಲ್ ಯುದ್ಧವನ್ನ ಭಾರತ ಏನೋ ಗೆದ್ದಿದೆ ಅನ್ನುವ ವಾಸ್ತವ ಇದೆ, ಆ ವಾಸ್ತವ ಅಲ್ಲಿ ಬದಲಾಗಿತ್ತು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕೂಡ ಭಾರತವನ್ನ ಸೋಲಿಸಿದೆ ಪಾಕಿಸ್ತಾನ ಅನ್ನುವ ಭ್ರಮೆಯಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಸೇನಾ ಮುಖ್ಯಸ್ಥರು, ಜೊತೆಗೆ ಪ್ರಧಾನಿ ಎಲ್ಲರೂ ಕೂಡ ಬಿಂಬಿಸಿದ್ರು. ಅದೇ ರೀತಿ ಈಗ ಕೂಡ ಆಗ್ತಾ ಇದೆ. ಪಾಕಿಸ್ತಾನ ಇದೇ ಚಾಳಿಯನ್ನ ಗತಕಾಲದಿಂದಲೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದೆ. ಈಗಲೂ ಕೂಡ ಅದೇ ರೀತಿ ಮುಂದಾಗ್ತಾ ಇದೆ. ಈಗ ಶೆಲ್ಲಿಂಗ್ ದಾಳಿಗೆ ಸಂಬಂಧಪಟ್ಟಂತೆ ಕೆಲವು ಆಧಾರಗಳು ಸಿಕ್ಕಿದೆ. ಪಾಕಿಸ್ತಾನ ಮತ್ತೆ ಆ ಆಧಾರ ಏನಿದೆ, ಈ ಆಧಾರ ಪ್ರಮುಖವಾಗಿರುತ್ತೆ. ಯಾಕೆಂದ್ರೆ ನಿನ್ನೆ ನಡೆದ ದಾಳಿ ಏನಿದೆ, ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿಟ್ಟುಕೊಂಡು ಅದನ್ನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಅಂತ ಕೂಡ ಕಠಿಣ ಕ್ರಮವನ್ನ ಕೂಡ ಭಾರತ ತೆಗೆದುಕೊಳ್ಳೋದಕ್ಕೆ ಇದು ಪ್ರಮುಖ ಸಾಕ್ಷಿಯಾಗುತ್ತೆ. ಹಾಗಾಗಿ ಇಂತಹ ತುಣುಕುಗಳು, ಜೊತೆಗೆ ವಸ್ತುಗಳು ಏನೆಲ್ಲ ಸಿಕ್ಕಿದವೆ ಅದನ್ನ ಕಲೆ ಹಾಕಿಕೊಂಡು ಕೂಡ ಆ ಆಧಾರವಾಗಿ, ಸಾಕ್ಷಿಯಾಗಿ ಕೂಡ ವಸ್ತು ಉಪಯೋಗ ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಈಗ ರಾಜಸ್ಥಾನದ ಬರ್ಮಾದಲ್ಲೂ ಕೂಡ ಇಂತಹ ಘಟನೆ ಆಗಿದೆ. ಅಲ್ಲಿ ಕೆಲವು ವಸ್ತುಗಳು ಕೂಡ ಬೆಳಕಿಗೆ ಬಂದಿದೆ, ಪತ್ತೆ ಹಚ್ಚಿದ್ದಾರೆ.